living life, every day, late at night, not okay. All I want, and I pray, all I need are some better days. Fuck me. ವೆಲ್ಕಮ್ ಟು ಭೂವೀಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಮೈಸೂರು ಎಕ್ಸಿಬಿಷನ್ ಗ್ರೌಂಡ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಎಕ್ಸಿಬಿಷನ್ ಹಾಕಿದ್ದಾರೆ. ಅಂದರೆ ನಾವು ದಸರಾದಲ್ಲಿ ನೋಡ್ತೀವಲ್ಲ ಆ ರೀತಿ ಕಂಪ್ಲೀಟ್ ಎಕ್ಸಿಬಿಷನ್ ಏನಲ್ಲ ಅದು. ಅಲ್ಲಿ ಒಂದು ಮ್ಯೂಸಿಕ್ ಪ್ರೋಗ್ರಾಮ್ ಇದೆ, ಹಾಗೆಯೇ ಮಕ್ಕಳು ನೋಡೋದಕ್ಕೆ ಅಂತ ಹೇಳಿ ಒಂದು ಅನಿಮಲ್ ವರ್ಲ್ಡ್ನ ಕ್ರಿಯೇಟ್ ಮಾಡಿದ್ದಾರೆ. ಹಾಗೆಯೇ ಮಕ್ಕಳು ಆಟ ಆಡೋದಕ್ಕೆ ಅಂತ ಹೇಳಿ ಗೇಮ್ ಏರಿಯಾ ಕೂಡ ಇದೆ. ಹಾಗೆಯೇ ಸ್ವಲ್ಪ ಸ್ಟಾಲ್ಗಳು ಹಾಕಿದ್ದಾರೆ ಅಂತ ಗೊತ್ತಾಗಿದೆ. ಹಾಗಾಗಿ ಅಲ್ಲಿ ಹೋಗೋಣ ಅಂತ ಇವತ್ತು ಪ್ಲ್ಯಾನ್ ಮಾಡಿದ್ದೀನಿ. ಇವತ್ತು ಸಂಡೇ ಇರೋದ್ರಿಂದ ಸ್ವಲ್ಪ ಅವನಿಗೂ ನನ್ನ ಮಗನಿಗೂ ಕೂಡ ಮೈಂಡ್ ಫ್ರೆಶ್ ಅನಿಸುತ್ತೆ. ಹಾಗಾಗಿ ಹೋಗಿ ಬರೋಣ ಒಂದು ಕಡೆ, ಅದನ್ನು ನಿಮಗೂ ಕೂಡ ತೋರಿಸ್ದಂಗೆ ಆಗುತ್ತೆ ಈ ವ್ಲಾಗಲ್ಲಿ. ಸೊ ಮೈಸೂರಲ್ಲಿ ಯಾರ್ಯಾರಿದ್ದೀರೋ, ಯಾರು ಇದನ್ನು ಮಿಸ್ ಮಾಡ್ಕೊಂಡಿದ್ದೀರೋ ಅವ್ರು ಖಂಡಿತ ಅಲ್ಲಿಗೆ ಒಂದು ಸರಿ ವಿಸಿಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಇದು ಈ ಮಂತ್ 25th ತನಕ ಮಾತ್ರ ಇರುತ್ತೆ. ಸೊ ಹಾಗಾಗಿ ಯಾರೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಹೋಗಿ ಒಂದು ಸರಿ ನಿಮ್ಮ ಫ್ಯಾಮಿಲಿ ಹಾಗೆ ಮಕ್ಕಳನ್ನ ಕರ್ಕೊಂಡು ಅಲ್ಲಿಗೆ ಹೋಗಿ ಬನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಮೈಸೂರಿಗೆ ಯಾರೆಲ್ಲ ಬರೋ ಪ್ಲ್ಯಾನಲ್ಲಿದ್ದೀರೋ ಅವರು ಕೂಡ ಬಂದಾಗ ಮಿಸ್ ಮಾಡದೆ ಮೈಸೂರು ಎಕ್ಸಿಬಿಷನ್ನ ವಿಸಿಟ್ ಮಾಡಿ, ಆಯಿತಾ? ನೀನು 6 o'clockಗೆ ಎಕ್ಸಾಕ್ಟ್ 5 minutes ಇದೆ. ಸೊ ಇನ್ನೊಂದು 5 minutesಲ್ಲಿ ಕರೆಕ್ಟಾಗಿ ಬಿಡ್ತೀನಿ ಇಲ್ಲಿಂದ. ಸೊ ಅಲ್ಲಿ ಯಾವ್ಯಾವ ಥರ ಇದೆ ಎಕ್ಸಿಬಿಷನ್ನು, ಅಲ್ಲಿ ಏನೇನೆಲ್ಲ ಸ್ಟಾಲ್ಸ್ ಇದೆ, ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಮಿಸ್ ಮಾಡದೆ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ನಮ್ಮ ಪರಿಸ್ಥಿತಿ ಹೇಗಿದೆ ಅಂತ. ನಾನು ಎಕ್ಸಿಬಿಷನ್ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ನಮ್ಮ ಮನೆಯವರು ಲ್ಯಾಪ್ಟಾಪ್ ಆನ್ ಮಾಡ್ಕೊಂಡು ಕೂತಿದ್ದಾರೆ. ಇನ್ನೂ ಎಕ್ಸಿಬಿಷನ್ಗೆ ಕರ್ಕೊಂಡೋಗಿ ಅಮ್ಮ ಅಂದ್ಬಿಟ್ಟು ಅವ್ರು ಕೂತಿರೋ ಅವಸ್ಥೆ ನೋಡಿ ಹಿಂಗೆ ಕೂತಿದ್ದಾನೆ ಅಂತ. ಹೇಳೋದಷ್ಟೇ ಹೋಗೋಣ ಹಂಗೆ ಹಿಂಗೆ ಅಂತ, ಕೂತಿರೋ ಅವಸ್ಥೆ ನೋಡಿ. ಕರ್ಕೊಂಡೋಗ್ಲಿಲ್ಲ ಅಂದರೆ ಕರ್ಕೊಂಡೋಗ್ಲಿಲ್ಲ ಅಂತಿನ್ನು, ಕರ್ಕೊಂಡೋಗಕ್ಕೆ ರೆಡಿ ಆದರೆ ಹಿಂಗೆ. ಮೊಬೈಲ್ ಬಿಡೋ, ಮೊಬೈಲ್ ಹಾಕಿ ಹಿಡ್ಕೊಂಡು ಕೂತಿದ್ಯಾ? ಬಿಡು. ನೀವು ಬರಲ್ವಾ? ನಾನೇನು ಮಾಡಬೇಕು, ಏನು ಮಾಡ್ಬೇಕೀಗ ಅಂದೆ. ಇವತ್ತು ಸಂಡೇ, ತಾವು ಲ್ಯಾಪ್ಟಾಪ್ ಏನೋ ಆನ್ ಮಾಡ್ಕೊಂಡಿದ್ದೀರಾ? KSRTC ಅಂಬಾರಿ ಅವ್ರು ಹೋಗ್ತಾ ಇದ್ದಾರೆ ಮುಂದೆ. ಪಕ್ಕದಲ್ಲೇ ಇದೆ ನೋಡಿ, ಲೈಟ್ ಆನ್ ಆಗಿದೆಯಲ್ಲ, ಇದೆ ಎಕ್ಸಿಬಿಷನ್ ಗ್ರೌಂಡ್. ನಾವೀಗ ಆಲ್ರೆಡಿ ಎಕ್ಸಿಬಿಷನ್ ಗ್ರೌಂಡ್ ಹತ್ರ ಇದ್ದೀವಿ ನೋಡಿ. ಈ ರೀತಿಯಾಗಿ ಕಾಣಿಸುತ್ತೆ. ಪಾರ್ಕಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಬಟ್ ಪಾರ್ಕಿಂಗ್ ಮಾಡೋದಕ್ಕೆ ಪೇ ಮಾಡೋದಲ್ಲ, ಭಾರಿ ಕಾಸ್ಟ್ಲಿ. 70 rupees ತೊಗೋತಾರೆ ಪೇ ಮಾಡೋದಕ್ಕೆ ಕಾರ್ ಪಾರ್ಕಿಂಗ್ ಎಲ್ಲ. ಈಗ ನಾವು ಎಕ್ಸಿಬಿಷನ್ ಗ್ರೌಂಡ್ ಹತ್ರ ಬಂದಿದ್ದೀವಿ. ಪಾರ್ಕಿಂಗ್ ಎಲ್ಲ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂದರೆ, ಇವತ್ತು ಸಂಡೇ ಅಲ್ವಾ, ಹಾಗಾಗಿ ತುಂಬ ಜನ ಬಂದಿದ್ದಾರೆ. ಚಿಕ್ಕ ಸುಸ್ತಾಗೋಯ್ತಾ? ಸೋಮವಾರಿ ಸಿಕ್ಕ. ಈಗ ತಾನೇ ಕಾರಿಂದ ಇಳಿದ ಅಷ್ಟಕ್ಕೆ ಸುಸ್ತಾಗ್ಬಿಡ್ತು. ಉಸ್ ಅಂತಾರ ಹಂಗೆ. ಇಲ್ಲಿ ಟಿಕೆಟ್ ಪ್ರೈಸ್ ಪರ್ ಹೆಡ್ 60 rupees ಇದೆ. ಸೊ ಈಗ ನಾವು 3 ಜನ ಟಿಕೆಟ್ ತೊಗೊಂಡಿದ್ದೀವಿ. ಮಕ್ಳಿಗೂ ಕೂಡ ಪರ್ ಹೆಡ್ 60 rupeesನೇ ಇದೆ. ಈಗ ನಾವು ಒಳಗಡೆ ಹೊರಟಿದ್ದೀವಿ. ಸೊ ಎಂಟ್ರೆನ್ಸ್ನಲ್ಲೇ ಟಿಕೆಟ್ನ ಕಲೆಕ್ಟ್ ಮಾಡ್ಕೋತಾರೆ. ಎಲ್ಲರೂ ಕೂಡ ಕಂಪಲ್ಸರಿ ಟಿಕೆಟ್ನ ತಗೊಂಡೇ ಒಳಗಡೆ ಹೋಗಬೇಕಾಗತ್ತೆ. ನಾವು ಟಿಕೆಟ್ ಕೊಟ್ಟು ಒಳಗಡೆ ಹೋಗ್ತಿದ್ದ ಹಾಗೆಯೇ ನಮಗೆ ಫಸ್ಟ್ ಕಾಣೋದು ರೋಬೋಟಿಕ್ ಬಟರ್ಫ್ಲೈ ಶೋ. ಇಲ್ಲಿ ರೋಬೋಟಿಕ್ ಸ್ಟೈಲಲ್ಲಿ ನಮಗೆ ಬಟರ್ಫ್ಲೈ ಇನ್ಸೆಕ್ಟ್ಸು ಯಾವ್ಯಾವ ಥರ ಇದೆ ಅನ್ನೋದನ್ನು ಕಂಪ್ಲೀಟಾಗಿ ತೋರಿಸಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ. ಈಗ ನಾವು ಇದನ್ನು ಒಳಗಡೆ ಹೋಗಿ ನೋಡೋಣ.
ಈಗ ನಾವು ರೋಬೋಟಿಕ್ ಬಟರ್ಫ್ಲೈಸ್ನ ನೋಡೋಣ ಅಂತ ಹೇಳಿ ಒಳಗಡೆ ಬಂದ್ವಿ. ನಿಜ ಇಲ್ಲಿಗೆ ಮಕ್ಕಳನ್ನ ಕರ್ಕೊಂಬಂದ್ರಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಏಕೆಂದರೆ ಪ್ರತಿಯೊಂದು ಬಟರ್ಫ್ಲೈ ಕೆಟಗರಿ ಇನ್ಸೆಕ್ಟ್ಸ್ಗಳು ಬಟರ್ಫ್ಲೈಗಳನ್ನು ಇಲ್ಲಿ ತುಂಬಾ ಚೆನ್ನಾಗಿ ರೋಬೋಟಿಕ್ ಸ್ಟೈಲಲ್ಲಿ ತೋರಿಸಿದ್ದಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ತೋರಿಸಿದ್ದಾರೆ. ಒಂದು ತುಂಬಾ ಅಟ್ರಾಕ್ಟಿವ್ ಆಗಿದೆ ಪ್ರತಿಯೊಂದೂ ಕೂಡ. ಅದನ್ನು ಜಸ್ಟ್ ರೋಬೋಟಿಕ್ ಸ್ಟೈಲಲ್ಲಿ ಇಟ್ಟಿಲ್ಲ ಅವರು ಪ್ರತಿಯೊಂದು ಇನ್ಸೆಕ್ಟ್ಸ್ನ ಕೂಡ. ಅದನ್ನು ನಾವು ನ್ಯಾಚುರಲ್ ಆಗಿ ನೋಡಿದಾಗ ಯಾವ ರೀತಿ ಅದು ಗಿಡ ಮರಗಳ ಮೇಲೆ ಕೂತಾಗ ಹೇಗೆ ಕಾಣಿಸುತ್ತೆ ಮತ್ತು ಕಲರ್ಫುಲ್ ಬಟರ್ಫ್ಲೈಸ್ಗಳು ಯಾವ್ಯಾವ ರೀತಿ ಇರುತ್ತೆ ಪ್ರತಿಯೊಂದನ್ನು ಕೂಡ ಒಂದು ನ್ಯಾಚುರಲ್ ಆಗಿ ತೋರಿಸಿದ್ದಾರೆ. ಸೊ ಇದಂತೂ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ. ಅಷ್ಟು ಚೆನ್ನಾಗಿದೆ ಇದು. ಮಿಸ್ ಮಾಡದೆ ಖಂಡಿತ ವಿಸಿಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಮೈಸೂರಿನಲ್ಲಿರೋ ನಾವು ತುಂಬಾ ಪುಣ್ಯ ಮಾಡಿದ್ದೀವಿ. ಏಕೆಂದರೆ ಒಂದಲ್ಲ ಒಂದು ಕ್ರಿಯೇಟಿವಿಟಿ ಕಂಟೆಂಟ್ನ ನಮಗೆ ಇಲ್ಲಿ ತೋರಿಸ್ತಾನೆ ಇರ್ತಾರೆ. ಒಂದೊಂದು ಮಂತಲ್ಲೂ ಕೂಡ ಒಂದು ರೀತಿ ಎಕ್ಸೈಟೆಡ್ ಆಗಿರೋ ಒಂದು ಕಾನ್ಸೆಪ್ಟನ್ನ ತೊಗೊಂಡು ಅದನ್ನು ಎಕ್ಸಿಕ್ಯೂಟ್ ಮಾಡಿ ಜನಗಳಿಗೆ ಇಷ್ಟ ಆಗೋ ರೀತಿಲಿ ಪ್ರೆಸೆಂಟ್ ಮಾಡ್ತಾರೆ. ಸೊ ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಮೋಸ್ಟ್ಲಿ ಎಕ್ಸಿಬಿಷನ್ಗೆ ಬಂದಿರೋ ಪ್ರತಿಯೊಬ್ಬರಿಗೂ ಕೂಡ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ನೀವು ಯಾರ್ಯಾರು ನೋಡಿಲ್ಲ ಅವರು ಮಿಸ್ ಮಾಡದೆ ಹೋಗಿ ವಿಸಿಟ್ ಮಾಡಿ. ಏಕೆಂದರೆ ಇನ್ನೊಂದು 2-3 ಡೇಸಲ್ಲೇ ಇದು ಎಂಡ್ ಆಗ್ತಿದೆ. ಏಕೆಂದರೆ ನೆಕ್ಸ್ಟ್ ದಸರಾ ಸ್ಟಾರ್ಟ್ ಆಗ್ತಿದೆ ಅಲ್ವಾ, ಹಾಗಾಗಿ ಇದನ್ನು ಆದಷ್ಟು ಬೇಗ ಎಂಡ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಯಾರ್ಯಾರು ನೋಡಿಲ್ಲ ಅವರು ಮಿಸ್ ಮಾಡದೆ ಹೋಗಿ ನೋಡಿ. ತುಂಬಾ ರಿಯಲಿಸ್ಟಿಕ್ ಆಗಿದೆ. ಪ್ರತಿಯೊಂದು ಇನ್ಸೆಕ್ಟ್ಸ್ಗಳು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ರೋಬೋಟಿಕಲ್ಲಿದೆ ಅಂತ ನಮ್ಗೆ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಹಾಗೆಯೇ ಒಂದು ನೇಚರಲ್ಲಿ ಕಲರ್ಫುಲ್ಲಾಗಿ ಬಟರ್ಫ್ಲೈಸ್ಗಳಾಗಿ ಇನ್ಸೆಕ್ಟ್ಸ್ ಆಗಲಿ ಯಾವ ರೀತಿ ಫೀಲ್ ಮಾಡ್ತಾ ಅದು ಹಾರಾಡ್ತಿರುತ್ತೆ, ಎಂಜಾಯ್ ಮಾಡ್ತಿರುತ್ತೆ, ಅದನ್ನು ಒಂದು ರೀತಿ ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ. ಅದು ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಸೊ ಮಿಸ್ ಮಾಡದೆ ಇದನ್ನು ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಸೊ ನಾವು ಈ ರೋಬೋಟಿಕ್ ಬಟರ್ಫ್ಲೈಸ್ನೆಲ್ಲ ನೋಡಿಕೊಂಡು ಇಲ್ಲಿಂದ ಮುಂದೆ ಹೊರಟ್ವಿ. ಸೊ ನಮಗೆ ಮುಂದೆ ಇಲ್ಲೆಲ್ಲ ಸ್ಟಾಲ್ಗಳನ್ನು ಹಾಕಿದ್ದಾರೆ. ಅಂದರೆ ನಾವೇನಾದ್ರು ಮನೆಗೆ ಬೇಕಾಗಿದ್ದಂತಹ ಥಿಂಗ್ಸ್ಗಳನ್ನ ಪರ್ಚೇಸ್ ಮಾಡೋದಕ್ಕೆ ಅಂತ ಹೇಳಿ. ಸೇಮ್ ನಮಗೆ ಎಕ್ಸಿಬಿಷನಲ್ಲಿ ಯಾವ ರೀತಿ ಸ್ಟಾಲ್ಸ್ನ ಹಾಕ್ತಾಯಿದ್ರು ಅಷ್ಟೊಂದು ಸ್ಟಾಲ್ಸ್ ಇಲ್ಲ ಅಂದ್ರೂ ಅದರಲ್ಲಿ ಇದ್ದಿದ್ದ ಅರ್ಧದಷ್ಟು ಸ್ಟಾಲ್ಸ್ನ ಈಗ ಆಲ್ರೆಡಿ ಹಾಕಿದ್ದಾರೆ. ಸೊ ಅದ್ರ ಜೊತೆಗೆ ನಾವಿಲ್ಲಿ ನೋಡ್ಬೋದು ಒಂದು ಚಂದ್ರಯಾನ ಮಾಡೆಲ್ನ ಮಾಡಿದ್ದಾರೆ. ಅಂದರೆ ಅದು ಮೂವ್ ಆಗ್ತಿದೆ ರಾಕೆಟು, ಆ ರೀತಿ ತುಂಬ ರಿಯಲಿಸ್ಟಿಕ್ಕಾಗಿ ಚೆನ್ನಾಗಿ ಮಾಡಿದ್ದಾರೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಮಕ್ಳಿಗಂತೂ ನಾವು ನಿಜವಾಗ್ಲೂ ಆ ರಾಕೆಟ್ ಪಾಸ್ ಆಗ್ತಾರನ್ನ ನೋಡ್ತಾ ಇದ್ದರೆ ತುಂಬಾ ಖುಷಿ ಕೊಡುತ್ತೆ ಎಲ್ಲರಿಗೂ ನೋಡೋದಕ್ಕೆ. ಅಷ್ಟೇ ಚೆನ್ನಾಗಿತ್ತು. ಸೊ ಅದರಿಂದ ಮುಂದೆ ನಾನು ನಿಮ್ಗಾಗಲೇ ಹೇಳಿದ್ನಲ್ವ ಸ್ಟಾಲ್ಸ್ಗಳನ್ನ ಹಾಕಿದ್ದಾರೆ ಅಂತ. ರೆಡಿಮೇಡ್ ಬ್ಲೌಸ್ಗಳು, ಸ್ಲಿಪ್ಪರ್ಸ್ಗಳು, ಹಾಗೆಯೇ ಲೆದರ್ ಬೆಲ್ಟ್, ವಾಚ್, ಈ ರೀತಿ ಪ್ರತಿಯೊಂದು ಏನೇನು ನಾವು ಪರ್ಚೇಸ್ ಮಾಡ್ಬೋದು ಸ್ಟಾಲ್ಸ್ಗಳಲ್ಲಿ ಅದೆಲ್ಲವನ್ನು ಕೂಡ ಇಲ್ಲಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಏಕೆಂದರೆ ಎಲ್ಲವೂ ಒಂದೇ ಕಡೆ ಇದೆ. ಹಾಗೆಯೇ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ಯಾವ್ಯಾವ ರೀತಿ ಸ್ಟಾಲ್ಸ್ ಇತ್ತು ಅಂತ ಹೇಳಿ ನಾನು ನಿಮಗೆ ಇಲ್ಲಿ ಸ್ವಲ್ಪನೇ ತೋರಿಸ್ತಾ ಹೋಗ್ತೀನಿ. ಸೊ ನೀವೇನಾದ್ರು ಪರ್ಚೇಸ್ ಮಾಡೋದಿದ್ದರೆ ಇಲ್ಲಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ನಾವು ಸಂಡೇ ಹೋಗಿದ್ದರಿಂದ ತುಂಬಾ ರಶ್ ಇತ್ತು, ಹಾಗಾಗಿ ನಾನೇನು ಪರ್ಚೇಸ್ ಮಾಡೋದಕ್ಕಾಗಲಿಲ್ಲ. ಸೊ ಜಸ್ಟ್ ನಿಮಗೆ ಇಲ್ಲಿ ಯಾವ್ಯಾವ ರೀತಿ ಸ್ಟಾಲ್ಸ್ ಇತ್ತು, ಏನೇನೆಲ್ಲ ಸಿಗುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನಲಿನಲಿದು ನನ್ನ ಕೂಗಿದಂತಿದೆ.
ಇಲ್ಲಿ ಸ್ಟಾಲ್ಸ್ ಎಲ್ಲ ಮುಗಿದ್ಮೇಲೆ ನಮಗೆ ಇಲ್ಲಿ ಒಂದು ಹಿಮಾಲಯನ್ ಅನಿಮಲ್ಸ್ ಅಂತ ಹೇಳಿ ಮಾಡೆಲ್ಸ್ಗಳನ್ನ ಮಾಡಿದ್ದಾರೆ. ಅಂದರೆ ಹಿಮಾಲಯದಲ್ಲಿ ಯಾವ್ಯಾವ ರೀತಿ ಅನಿಮಲ್ಸ್ಗಳಿರುತ್ತೋ ಅದನ್ನು ಮಾಡೆಲ್ ರೂಪದಲ್ಲಿ ನಮಗೆ ತೋರಿಸಿದ್ದಾರೆ. ಸೊ ಇದಕ್ಕೆ ನಾವು ಸಪ್ರೇಟ್ ಟಿಕೆಟ್ನ ತೊಗೋಬೇಕಾಗತ್ತೆ. ಇದಕ್ಕೆ ಪರ್ ಹೆಡ್ 60 ರೂಪೀಸ್ನ ನಾವು ಪೇ ಮಾಡಬೇಕಾಗತ್ತೆ. ಇಲ್ಲೂ ಕೂಡ ಇಲ್ಲಿ 2 ಕಾನ್ಸೆಪ್ಟ್ನ ತೊಗೊಂಡಿದ್ದಾರೆ. ಒಂದು ಹಿಮಾಲಯನ್ ಅನಿಮಲ್ಸ್, ಹಾಗೆಯೇ ಒಂದು ಏಲಿಯನ್ ವರ್ಲ್ಡ್ ಮತ್ತು ಅವತಾರ್ ಮೂವಿದು ಒಂದು ಕಾನ್ಸೆಪ್ಟ್ನ ತೊಗೊಂಡು ಮಾಡೆಲ್ಗಳನ್ನು ಮಾಡಿದ್ದಾರೆ. ಇವೆರಡಕ್ಕೂ ಸೇರಿಸಿ ನಾವು 60 ರೂಪೀಸ್ ಟಿಕೆಟ್ನ ಪೇ ಮಾಡಬೇಕಾಗತ್ತೆ ಪರ್ ಹೆಡ್. ಸೊ ಈಗ ನಾವು 3 ಜನಕ್ಕೂ ಕೂಡ ಟಿಕೆಟ್ನ ತೊಗೊಂಡು ಒಳಗಡೆ ಹೋದ್ವಿ. ಫಸ್ಟ್ ನಮಗೆ ಇಲ್ಲಿ ಹಿಮಾಲಯನ್ ಅನಿಮಲ್ಸ್ ಈ ಒಂದು ಕಾನ್ಸೆಪ್ಟ್ನ ಮಾಡೆಲ್ಗಳು ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಿಮಾಲಯದಲ್ಲಿ ಯಾವ್ಯಾವ ರೀತಿ ಅನಿಮಲ್ಸ್ ಇದೆ, ಸೊ ಅದನ್ನೆಲ್ಲ ಅದೇ ರೀತಿ ನಮಗೆ ಚೆನ್ನಾಗಿ ತೋರಿಸಿದ್ದಾರೆ. ಹಾಗೆಯೇ ಅದ್ರ ಜೊತೆಗೆ ಅದಕ್ಕೆ ಮ್ಯಾಚ್ ಆಗೋ ರೀತಿ ಹಿಮಾಲಯದಲ್ಲಿ ಯಾವ್ಯಾವ ರೀತಿ ಮರ ಗಿಡಗಳಿದೆ, ಹಾಗೆಯೇ ಅದು ಬ್ಯಾಕ್ಗ್ರೌಂಡ್ ಪಿಕ್ಚರ್ಸ್ ಆಗಿರ್ಬೋದು, ಎಲ್ಲನೂ ಸಿಮಿಲರ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ, ಯಾವ್ಯಾವ ರೀತಿ ಅನಿಮಲ್ಸ್ ಎಲ್ಲ ಇದೆ ಅಂತ ಹೇಳಿ. ಅದನ್ನು ನೀವು ನೋಡ್ತಾ ಹೋಗಿ. ಇಷ್ಟೋ ತನಕ ನೀವು ನೋಡಿದ್ರಲ್ಲ, ಇದೆಲ್ಲ ಹಿಮಾಲಯನ್ ಅನಿಮಲ್ಸ್. ಅಂದರೆ ಹಿಮಾಲಯದಲ್ಲಿ ಯಾವ್ಯಾವ ರೀತಿ ಅನಿಮಲ್ಸ್ ಇದೆ ಅಂತ ಹೇಳಿ ಮಾಡೆಲ್ನ ಮಾಡಿ ತೋರಿಸಿದ್ರು. ಸೊ ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಏಲಿಯನ್ ವರ್ಲ್ಡ್. ಈ ಏಲಿಯನ್ ವರ್ಲ್ಡ್ನ ರೋಬೋಟಿಕ್ ಸ್ಟೈಲಲ್ಲಿ ಮಾಡಿದ್ದಾರೆ. ಅಂದರೆ ಒಂದು ಅವತಾರ್ ಮೂವಿ ಕಾನ್ಸೆಪ್ಟ್ನ ಇಲ್ಲಿ ತೊಗೊಂಡಿದ್ದಾರೆ. ಅವತಾರ್ ಮೂವಿನಲ್ಲಿ ನಾವು ಯಾವ್ಯಾವ ರೀತಿ ಏಲಿಯನ್ಸ್ನ ನೋಡ್ತೀವಿ, ಹಾಗೆಯೇ ಮಕ್ಕಳುಗಳದ್ದು ಒಂದಷ್ಟು ಕಾರ್ಟೂನ್ ಕ್ಯಾರೆಕ್ಟರ್ಸ್ನ ಕೂಡ ಇಲ್ಲಿ ತೋರಿಸಿದ್ದಾರೆ ನಮಗೆ. ಇದೆಲ್ಲವೂ ಕೂಡ ರೋಬೋಟಿಕ್ ಸ್ಟೈಲಲ್ಲಿದೆ. ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ದರೆ ಒಂದು ಡ್ರೀಮ್ ಲ್ಯಾಂಡಲ್ಲಿ ಇದ್ದೀವಿ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕಲರ್ಫುಲ್ ಆಗಿದೆ, ಹಾಗೆಯೇ ಒಂದು ರೀತಿ ಸ್ಟಾರ್ಸು, ಮೂನು, ಒಂದು ರೀತಿ ಯಾವುದೋ ಒಂದು ಹೊಸ ಲೋಕಕ್ಕೆ ಹೋದ ಹಾಗೆ ಒಂದು ರೀತಿ ಅನುಭವ ಅಂತೂ ಆಗುತ್ತೆ ನಮಗೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಮಿಸ್ ಮಾಡಿದೆ. ಇದನ್ನೆಲ್ಲ ನೀವು ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ, ನಿಮ್ಮ ಮಕ್ಕಳ ಜೊತೆ ಹೋಗಿ ನೋಡಿ. ಮಕ್ಕಳಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ. ಅವರು ಟಿ ವಿನಲ್ಲಿ ನೋಡಿರ್ತಾರಲ್ವ, ಸೊ ಅದನ್ನು ಎದುರುಗಡೆ ಒಂದು ಮಾಡೆಲ್ ಆಗಿ ನೋಡಿದಾಗ ಅದು ಎದುರುಗಡೆನೇ ಬಂದಿದೆ ಅನ್ನೋ ರೀತಿ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ. ಸೊ ಮಿಸ್ ಮಾಡಿದೆ. ನಿಮ್ಮ ಮಕ್ಕಳಿಗೆ ಇದನ್ನೆಲ್ಲ ತೋರಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿತ್ತು. ಒಂದು ರೀತಿ ಹೊಸ ಡ್ರೀಮಿ ಲ್ಯಾಂಡ್ಗೆ ನಾವು ಹೋಗಿದ್ದೀವಿ. ಅಲ್ಲೆಲ್ಲ ಏಲಿಯನ್ಸ್ ಇದೆ. ಒಂದು ಹೊಸ ಅನುಭವ ಇದರಲ್ಲಿ ತುಂಬಾ ಚೆನ್ನಾಗಿ ಆಯಿತು. ಸೊ ಇಲ್ಲಿ ಯಾವ್ಯಾವ ರೀತಿ ಏಲಿಯನ್ಸ್ಗಳಿದ್ವು, ಯಾವ್ಯಾವ ರೀತಿ ರೋಬೋಟಿಕ್ ಆಗಿ ತುಂಬಾ ಚೆನ್ನಾಗಿ ಮಾಡಿದರು ಅಂತ ಹೇಳಿ ಡೀಟೇಲಾಗಿ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಈ ಏಲಿಯನ್
ಮಾಡೆಲ್ಸ್ ಎಲ್ಲ ನೋಡಾದ್ಮೇಲೆ ನಾವು ನೆಕ್ಸ್ಟ್ ನೋಡೋದು ಅನಿಮಲ್ ವರ್ಲ್ಡ್ನ. ಇಲ್ಲಿ ಅನಿಮಲ್ಸ್ನ ರೋಬೋಟಿಕ್ ಫಾರ್ಮ್ಯಾಟಲ್ಲಿ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ, ನಿಜವಾಗ್ಲೂ ಅನಿಮಲ್ಸ್ ಇದೆ ನಮ್ಮ ಕಣ್ಮುಂದೆ ಅನ್ನೋ ರೀತಿ ಕಾಣಿಸುತ್ತೆ. ಪ್ರಕೃತಿನಲ್ಲಿ ಅನಿಮಲ್ಸು ಯಾವ ರೀತಿ ನಮಗೆ ಕಾಣಿಸುತ್ತೋ ಅದೇ ರೀತಿ ಇಲ್ಲಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಮಕ್ಳಿಗಂತೂ ಈ ಅನಿಮಲ್ಸ್ನೆಲ್ಲ ಎದುರುಗಡೆ ನೋಡಿದಾಗ ತುಂಬಾ ಖುಷಿ ಕೊಡುತ್ತೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಮಕ್ಕಳು ಈ ಪ್ಲೇಸ್ನ ಬಿಟ್ಟು ಅಲ್ಗಾಡೋದೇ ಇಲ್ಲ, ಅಷ್ಟು ಅಟ್ರ್ಯಾಕ್ಟ್ ಆಗ್ತಾರೆ ಈ ಪ್ಲೇಸ್ನಲ್ಲಿ. ನೀವೇ ನೋಡ್ತಿದ್ದೀರಲ್ಲ ಯಾವ್ಯಾವ ರೀತಿ ಅನಿಮಲ್ಸ್ನೆಲ್ಲ ಮಾಡೆಲ್ ಆಗಿ ಮಾಡಿದ್ದಾರೆ ಅಂತ ಹೇಳಿ. ಸೊ ಮಿಸ್ ಮಾಡಿದೆ, ನೀವು ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಇದನ್ನೆಲ್ಲ ತೋರಿಸಿ ಅಂತ ಹೇಳ್ತೀನಿ. ಯಾಕಂದರೆ ತುಂಬಾ ಚೆನ್ನಾಗಿದೆ. ಎದುರುಗಡೆ ನೋಡ್ತಾ ಇದ್ದರೆ ಅನಿಮಲ್ಸ್ನ ವಾವ್, ಇದು ನಿಜವಾಗ್ಲೂ ಇದೆಯೇನೋ ಅನ್ನೋ ರೀತಿ ಮಾಡಿದ್ದಾರೆ. ಯಾಕಂದರೆ ಅದರ ಬ್ಯಾಕ್ಗ್ರೌಂಡ್ ಸೀನರೀಸ್ ಕೂಡ ಅದಕ್ಕೆ ಸಿಮಿಲರ್ ಆಗಿರೋದ್ರಿಂದ, ಹಾಗೆಯೇ ಅದು ಮೂಮೆಂಟ್ ಆಗ್ತಾ ಇರುತ್ತೆ ಅನಿಮಲ್ಸ್ಗಳು. ಅದನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ಇದೆ ನಮ್ಮ ಕಣ್ಮುಂದೆ ಅಂತ ಅನಿಸುತ್ತೆ. ಮಕ್ಳಿಗಂತೂ ತುಂಬಾ ಖುಷಿಯಾಗುತ್ತೆ ಇದನ್ನು ನೋಡ್ತಾ ಇದ್ದರೆ. ಸೊ ಮಿಸ್ ಮಾಡದೆ ಈ ಎಕ್ಸಿಬಿಷನ್ನ ವಿಸಿಟ್ ಮಾಡಿ. ಈ ಅನಿಮಲ್ ವರ್ಲ್ಡಲ್ಲಿ ಯಾವ್ಯಾವ ರೀತಿ ಅನಿಮಲ್ಸ್ನ ನಮಗೆ ಮಾಡೆಲ್ ಆಗಿ ತೋರಿಸಿದ್ರು ಅಂತ ಹೇಳಿ ಕಂಪ್ಲೀಟಾಗಿ ತೋರಿಸಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಆ್ಯಕ್ಚುಲಿ ನನಗೆ ಥ್ರೋಟ್ ಇನ್ಫೆಕ್ಷನ್ ಆಗಿರೋದ್ರಿಂದ ನನ್ನ ವಾಯ್ಸು ಅಷ್ಟು ಕ್ಲಿಯರಾಗಿ ಬರ್ತಾ ಇಲ್ಲ ಈ ವಿಡಿಯೋದಲ್ಲಿ. ಬಟ್ ಇನ್ನೇನು ನಾಳೆ ನಾಳಿದ್ರಲ್ಲೇ ಈ ಎಕ್ಸಿಬಿಷನ್ ಎಂಡ್ ಆಗೋದ್ರಿಂದ ಸೊ ಆದಷ್ಟು ಬೇಗ ಇದು ನಿಮ್ಗಳಿಗೆ ರೀಚ್ ಆಗಲಿ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸ್ವಲ್ಪ ಈ ವಿಡಿಯೋದಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ವಾಯ್ಸ್ ಅಷ್ಟು ಕ್ಲಿಯರಾಗಿ ಬರ್ತಾ ಇಲ್ಲ. ಆದರೂ ಟ್ರೈ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದರಿಂದ ನಾವು ಹಾಕೋ ಪ್ರತಿಯೊಂದು ವೀಡಿಯೋಸ್ಗಳನ್ನು ಕೂಡ ನೀವು ನೋಡ್ಬೋದು. ಈ ಅನಿಮಲ್ ವರ್ಲ್ಡ್ ನೆಕ್ಸ್ಟ್ ನಮಗೆ ಹೊರಗಡೆ ಹೋದಾಗ ಗೇಮ್ ಏರಿಯಾ ಕಾಣಿಸುತ್ತೆ. ಅಂದರೆ ನಾವು ಇಲ್ಲಿ ಒಂದಷ್ಟು ಗೇಮ್ಸ್ಗಳನ್ನು ಆಡ್ಬೋದು. ಜಾಯಿಂಟ್ ವೀಲು, ಕೊಲಂಬೋಸು, ಕಪ್ ಸಾಸರು, ಹೀಗೆ ಒಂದಷ್ಟು ಗೇಮ್ಸ್ಗಳನ್ನು ಇಟ್ಟಿದ್ದಾರೆ. ನಮಗೇನೆ ಒಂದಷ್ಟು ಹಸಿವಾದಾಗ ತಿನ್ನೋದಕ್ಕೆ ಅಂತ ಹೇಳಿ ಒಂದಷ್ಟು ಸ್ಟಾಲ್ಸ್ ಕೂಡ ಇದೆ. ನಾವು ಅದರಲ್ಲಿ ಸ್ನ್ಯಾಕ್ಸ್ ಸ್ಟಾಲ್ಸು, ಹಾಗೆಯೇ ಒಂದಷ್ಟು ನಮಗೇನಾದ್ರು ಟಿಫನ್ ಐಟಮ್ಸ್ ತಿನ್ನಬೇಕು ಅನಿಸಿದ್ರೆ ಪ್ರತಿಯೊಂದೂ ಕೂಡ ನಾವು ಅದನ್ನು ತೊಗೋಬೋದು. ಹಾಗೆಯೇ ಒಂದಷ್ಟು ನಾರ್ತ್ ಸೈಡ್ ಸ್ನ್ಯಾಕ್ಸ್ ಕೂಡ ಇಟ್ಟಿದ್ದಾರೆ. ಸೊ ನನಗಂತೂ ಅದು ತುಂಬಾ ಇಷ್ಟ ಆಯಿತು, ನಾನು ಕೂಡ ಟ್ರೈ ಮಾಡಿದೆ. ಸೊ ನಿಮಗೂ ಕೂಡ ಇದೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಒಂದೇ ಜಾಗದಲ್ಲಿ ನಮಗೆ ಒಂದು ಎಜುಕೇಷನ್ ರಿಲೇಟೆಡು, ಹಾಗೆಯೇ ಮಕ್ಕಳಿಗೆ ಇಷ್ಟ ಆಗೋ ರೀತಿ ಒಂದು ಒಳ್ಳೆ ಕಾನ್ಸೆಪ್ಟು, ಮತ್ತು ಮನೆಗೆ ನಾವು ಶಾಪಿಂಗ್ ಮಾಡಬೇಕಾದ್ರೆ ನಮ್ಗೆ ಏನೇನೆಲ್ಲ ಪರ್ಚೇಸ್ ಮಾಡ್ಬೋದು ಆ ರೀತಿ ಸ್ಟಾಲ್ಸ್ಗಳು, ಹಾಗೆಯೇ ಎಂಜಾಯ್ ಮಾಡೋದಕ್ಕೆ ಗೇಮ್ ಏರಿಯಾ, ಮತ್ತು ತಿನ್ನೋದಕ್ಕೆ ಹಸಿವಾದಾಗ ಒಂದಷ್ಟು ವೆರೈಟಿ ಫುಡ್ ಐಟಮ್ಸ್ ಇರುವಂಥ ಸ್ಟಾಲ್ಸ್ಗಳು, ಇದೆಲ್ಲವೂ ಕೂಡ ನಮಗೆ ಒಂದೇ ಜಾಗದಲ್ಲಿ ಸಿಗುತ್ತೆ ಇಲ್ಲಿ. ಸೊ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಂದೊಳ್ಳೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಮಿಸ್ ಮಾಡದೆ ಎಲ್ಲರೂ ಇಲ್ಲಿಗೆ ವಿಸಿಟ್ ಮಾಡಿ. ನಾವಂತೂ ಇಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ. ಯಾಕಂದರೆ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟೊಂದೆಲ್ಲ ಚೆನ್ನಾಗಿದೆ ಈ ಸರಿ ಎಕ್ಸಿಬಿಷನಲ್ಲಿ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ. ಇದಾದಮೇಲೆ ನಮ್ಗೆ ಹೇಗಿದ್ದರೂ ದಸರಾ ಆದಮೇಲೆ ಮಾಮೂಲಿ ನಾವು ಪ್ರತಿ ವರ್ಷ ನೋಡೋ ಎಕ್ಸಿಬಿಷನ್ ಇದ್ದೇ ಇರುತ್ತೆ. ಸೊ ನನಗೆ ಈಗಲೂ ಕೂಡ ಒಂದು ತಲೆಯಲ್ಲಿದೆ, ಈ ಸರಿ ಏನು ಮಾಡೆಲ್ ಇಡ್ಬೋದು ಎಕ್ಸಿಬಿಷನಲ್ಲಿ ಅಂತ ಹೇಳಿ. ಯಾಕಂದರೆ ಲಾಸ್ಟ್ ಟೈಮು ತುಂಬಾ ಚೆನ್ನಾಗಿತ್ತು ಮಾಡೆಲ್ಸ್ಗಳು. ನಾನು ಆಲ್ಮೋಸ್ಟ್ ಒಂದು 5 ಟೈಮ್ಸ್ ಹೋಗಿ ನೋಡಿದ್ದೀನಿ, ಅಷ್ಟು ಚೆನ್ನಾಗಿತ್ತು ಮಾಡೆಲ್ಸ್ ಎಲ್ಲ. ಸೊ ಈ ಸರಿ ಯಾವ ರೀತಿ ಇದೆ, ಕಾನ್ಸೆಪ್ಟ್ ಯಾವ ಥರ ತೊಗೊಂಬರ್ತಾರೆ ಅನ್ನೋದು ಒಂದು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಬಟ್ ಈಗ ಇದೆಯಲ್ಲ ಇದು ಇನ್ನೂ ಚೆನ್ನಾಗಿದೆ. ಸೊ ಇವತ್ತು ನಾಳೆಲ್ಲೇ ಎಂಡ್ ಆಗ್ತಾ ಇರೋದ್ರಿಂದ ಮಿಸ್ ಮಾಡದೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಹೋಗಿ ವಿಸಿಟ್ ಮಾಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. Thanks for watching. Please subscribe my YouTube channel Bhuvi's Vlog.